ಯಾರ ಯಾರದು ಬಿಡಿದ್ಯಾ ಬಿಡಿದ ನನ್ನ ಅಡ್ಡಿಲ್ಲ ಮರ 3 ಜನ ಹೋಗಿ ತೈಕೊಂಬಂದಿರಲ್ಲ ಶಬಾಷ್. ಮತ್ತೆಂತ ಈ 40 kg ಗಂಡಿನ ಎತ್ಕೊಂಡ್ ಹಬ್ಬಕ್ಕೆ ಇನ್ನೇನು ಬಾಡಿ ಬಿಲ್ಡರ್ ಶೈಲೇಶ್ ಅಣ್ಣ ಬೇಕಾ? ಎಂತ ಇದು ಪ್ರ್ಯಾಂಕಾ? ಬ್ಯಾಂಕಾ? ಇದು ಬ್ಯಾಂಕ್ ಅಲ್ಲ, ಗೋಡೌನ್. ಅಗಣ ಅವನ ಕಣ್ಣಿ ಬಟ್ಟೆ ಕಟ್ಟರು ತೋಟಿದ್ದ ಕಾಂಟ್. ಅವರು ಬ್ಯಾಂಕ್ ಹಾಕೇಂಡದ್ದಲ್ಲ, ಪ್ರಾಂಕ್ ಹಾಕೇಂಡದ್ದು. ನೀವು ಚೂರು ಗಂಭೀರವಾಗಿರಿ. ನಾವು ನಿಮ್ಮನ್ನು ಕಿಡ್ನಾಪ್ ಮಾಡಿದ್ದ. ಕಿಡ್ನಾಪಾ? ಹಾಯ್, ನಾ ಕರುಣಾಚಾರ್ಯ ಅಲ್ಲದೆ ಸುಮಂತಾಚಾರ್ಯ. ಬಿಂಗ್ರಿಸ್ ಡೈರೆಕ್ಟರ್ ಅಲ್ದ ನೀವು? ಹೌದು, ನಾ ಯೂಟ್ಯೂಬರೇ. ನೀವು ಪೊಲೀಸಾ? ನಾನು ಇಂಡಿಯಸ್ ಗಾಟ್ ಲೇಟೆಂಟಿಗೆ ಗೆಸ್ಟ್ ಆಗಿಯೂ ಹೋಯಿಲ್ಲ. ಪೊಲಿಟಿಕ್ಸ್ ಬಗ್ಗೆಯೂ ಕಾಮಿಡಿ ಮಾಡ್ಲಾ, ಶಾಂತಿಕಟ್ಟೆ ಅಂಡರ್ ಪಾಸ್ ಬಗ್ಗೆ ಕಾಮಿಡಿ ಮಾಡೋದು ಬಿಟ್ಟಿದಿ. ಮತ್ತೆ ಯಾಕೆ ನನ್ನ ಹಿಡ್ಕೊಂಬಂದಿರಿ? ನಿಮ್ಮನ್ನು ನೀವೇನು ಅನ್ಕೊಂಡಿರಿ? ನವಂಬರಿಂದ ಎಪಿಸೋಡೇ ಇಲ್ಲ. ಇಷ್ಟು ತಡ ಮಾಡ್ರೆ ಹೆಂಗೆ? ಅಯ್ಯೋ ಎಲ್ಲ ಇರಲಿ ಮರೆ, ಫಸ್ಟ್ ಮಂಡಿಗೆ ಹಾಕೋ ಚೀಲ ತೆಗೀನಿ. ಈರುಳ್ಳಿ ಘಾಟ್ ತಡ್ಕೊಂಬಕಾತಿಲ್ಲ. ಏ ಗುಮ್ರ, ನಿಂಗೊಂದು ಗಣ ಚೀಲ ಹಾಕೊಂಡಿದ್ದಲ್ಲ ಮರ. ಮನಿಂಗ್ 100 ಚೀಲ ಇದ್ರು ಬೇಕಾದಾಗ್ಲಿ ಒಂದು ಸಿಕ್ಕುದಿಲ್ಲ. ನೀವು ಕಂಡ್ರೆ ಬೇಗ ತಾಬಾ ಅಂತೇಳಿ ತೈ ಪಾತ್ರೆ ಕಣ ಮಾಡ್ರಿ. ನಂಗೆ ಗಡಿ ಬಿಡಿಯಂಗೆ ಒಂದು ಸಿಕ್ಕದಲ್ಲ, ಕೈಗೆ ಸಿಕ್ಕ ಹಿಡ್ಕೊಂಬಂದೆ. ಅಲ್ಲ ಇದ್ದಿದ್ರಂಗೆ ಗನಾ ಚೀಲ ಅಂದರೆ ಜಯಲಕ್ಷ್ಮಿ ಚೀಲ. ನೀವು ಮನೆಗೆ ಈರುಳ್ಳಿ ತಪ್ಪುದು ಅದ್ರಂಗೆ ಅಂತ ನಂಗೆ ಗೊತ್ತಿತ್ತಾ? ಅಲ್ಲ ಕಟ್ಟುದು ಕಟ್ಟಿರಿ, ಒಂದು ದಪ್ಪ ಹಗ್ದಂಗೆ ಕಟ್ಟುದಲ್ದ. ಒಳ್ಳೆ ಕಬಾಬ್ ಪಾರ್ಸಲಿಗೆ ರಬ್ಬರ್ ಬ್ಯಾಂಡ್ ಸುತ್ತಿಟ್ಟಂಗಿತ್ತು. ತಡಿ ದೊಡ್ಡಮ್ಮನ ಕಾಲ್ ಬಟ್ಟಿತ್ತು, ಯಾರು ಮಾತಾಡ್ಬಿಡೇಕಾ? ಅಲ್ಲ ನೀವು ಮನೆಗೆ ಹೇಳಿ ಬರ್ಲಿಯಾ? ಹೇಳಿ ಬಪ್ಪಕ್ಕೆ ನಾನಂತ ಮಂಡಚ್ಚಿ ಮೇಲೆ ಆಟಕ್ಕೆ ಬಂದಿನ. ತಡಿ ಹಲೋ, ನಾ ಚೂರು ಹೆರ್ಗಿದ್ದೆ, ಕಡಿಮೆ ಮಾಡ್ತ್ಯಾಕ? ಚೂರ ಇಡೀ ದಿನ ಹೆರ್ಗೆ ಇರ್ತ್ರಿ. ಆಯ್ತು ಮಾಡತ್ತೆ, ಹೊರಲ್ಬೇಡ. ಏನಾಯ್ತ ಮತ್ತೆ ಮನೆಗೆ ಹೈನ್ಸ್ರವಂತ ಎಂತ ಕತೆ? ಏನ ಗುಸು ಅಂತಿದ್ರಿ? ಯಾವ ಬಾರೆಗೆ ಹೊಕ್ಕ ಕೂಕಂಡಿರಿ? ಅದು ಈ ಮಕ್ಕಳೊಟ್ಟಿಗೆ ಕಣ್ಣು ಮುಚ್ಚಿ ಆಡ್ತಿದ್ದೆ, ಗಟ್ಟಿ ಮಾತಾಡಿ ಸಿಕ್ಕಂಬಿಳ್ತನೆ. ಅಲ್ಲ ಮರ್ರೆ, ನಾನು ಇಷ್ಟಪ್ಪ ಬಟ್ಟಿ ಒಗ್ದು ಅಣ್ಸು ಅಂದ್ ಹೆರ್ಗ್ ಬಂದ್ರೆ ನ್ಯಾಲಿ ಕಣ್ಣೆ ಕಾಮ್ಕಿಲ್ಲ. ಎಲ್ಲೂ ಅಣ್ಸುದೀಗ? ಇವತ್ತೊಂದಿನ ಕುರ್ಚಿ ಮೇಲೆ ಹಾಕಿ ಸುಧಾರ್ಸಕ, ಸಾಯಂಕಾಲ ಬೊಪ್ಪಟ್ಟಿಗೆ ಅಷ್ಟು ತಗೊಂಬತ್ತಿ ಬೆಚ್ತಿ ಗಿಡ ಇಲ್ವಾ? ಕೈ ಕಟ್ಟೋಕೆ ಹಗ್ಗ ಎಲ್ಲೆಲ್ಲಿ ಹಿಡ್ಕೊಂಬಂದು ನೀನು? ಅದು ಒಂಚೂರು ಗಡಿ ಬಿಡಿ ಆಯ್ತಲ್ಲ, ಹಗ್ಗ ಎಲ್ಲೂ ಸಿಕ್ಕಿಲ್ಲ. ಅದು ಹೆರ್ಗ ನ್ಯಾಲಿದೈತಲ್ಲ, ಅದನ್ನ ತಗೊಂಬಂದೆ. ಒಂದು ಕೆಲಸ ಅದು ಸಸುತ ಮಾಡಿದಿಟ್ಟ ನಾನು ಈ ಜೀವ ಮಂದಂಗೆ ಒಳ್ಳೆ ಎಣ್ಣೆ ನಾಯಿ ಸಂಟಿಗೆ ಬಂದಂಗೆ. ಏ ಇದು ಗೋಪಾಲಣ್ಣ ಮತ್ತೆ ಗ್ಯಾಂಗ್ ಅಲ್ಲ? ಹೆಂಗೆ ಗೊತ್ತಾಯ್ತು ನಿಮಗೆ? ಹಾಂ, ಮಂಡಿಗೆ ಚೀಲ ಹಾಕದಷ್ಟೇ, ಕೆಮಿ ಹತ್ತಿ ತುಂಬಲ. ಮತ್ತೆ ಅವನ 2 ಫೀಟ್ ದೂರದಂಗೆ ಕೂರಿಸಿ ನೀವಿಬ್ಬರು ಮನೆ ಪಂಚಾಯತ್ಗೆ ಮಾಡ್ತಾ ಇಕ್ಕಂಡ್ರೆ ಯಾರಂದೇಳಿ ಗೊತ್ತಾತಿಲ್ಲ? ಹೋಗಿ ಬಿಡಿಸೋರ್ನ. ತಡಿನಿ, ನಾನೇ ಬಿಡ್ಸ್ಕಂತೆ. ಇನ್ನೊಂದು ಎನಿಮೇಷನ್ ಕಷ್ಟಪದ್ ಬೇಡ. ಹೇಳಿನೀಗ ಏನಾಕಿತ? ಏ ನಿಮ್ಮ ಸೊಡ್ಡಿಗೆ ಅಂತ ಅದ? ಅದು ಗೂಡ್ ರಿಕ್ಷಾದಂಗೆ ಹಿಂದೆ ಒಬ್ಬನೇ ಹೋಗ್ಕೊಂಡಿದ್ದೀನ, ಬೋರ್ ಆತೈತೆ. ಸುಮ್ಮನೆ ದಾರಿ ಖರ್ಚಿಗೆ ಅಂದೇಳಿ ಮೇಕಪ್ ಮಾಡ್ಕೊಂಬಿಟ್ಟು ಹೆಕ್ಕಣ್ತಿಪ್ಪನೇ. ಆ ಹಳಿ ಗೂಡ್ ರಿಕ್ಷಾದಂಗೆ ಈ ಸಂತೆ ಕಟ್ಟಿ ರೋಡ್ ಮೇಲೆ ಕರ್ಕೊಂಬಂದಿದ್ದೀಯಲ್ಲ ಪುಣ್ಯಾತ್ಮ. ಒಳ್ಳೆ ದೋಸೆ ಕೌಂಚಿ ಹಾಕಿದಂಗೆ ಹಾಯ್ಕೊಂಡು ತಗೊಂಬಂದಿದ್ದ ಅವ. ಮತ್ತು ನಿಮ್ಮ ಕುಂದಾಪುರ ಅಂತೂ 4 ಹೆಜ್ಜೆಗೊಂದು ಹಂಸ. ನಿಮ್ಮ ಡ್ರೈವರ್ ಇದ್ದಲ್ಲ, ಅವನ ಪಾದದೊಂದು ಜೆರಾಕ್ಸ್ ಕೊಡಿಯಕ್ಕ, ಅಷ್ಟೂ ಹಂಸ ಹಾರಿಸ್ಕೊಂಬಂದಿದ್ದ. ನನ್ನ ತೆಗಿಕ್ಕೆ ಅನ್ಕೊಂಡು ಹರ್ಕಿದ್ದಿತ್ತೆ ಅನ್ನೋ ಗಂಡಿಗೆ. ಅಲ್ಲ ನಾ ಅಡಿ ಗೋಣಿ ಹಾಸಿ ಸೈಡ್ ಥರ್ಮಕೋಲೆಲ್ಲ ಇಟ್ಟಿದ್ದೀ. ನಾಯ್ತು ಹಲ್ಸ್ನಣ್ಣ ಗಡೆ. ಅವು ಬಾ ಸುಮಂತಣ್ಣ ಗಣಿ ರಾಶಪ್ಕಿಲ್ಲ. ಅಲ್ಲ ನೀವು ಹೇರ್ ಕಟ್ ಹೇಗೆ ಮಾಡದ್ದೆ? ಅದನ್ನ ಕಟ್ ಮಾಡೋದಲ್ಲದೆ ಹೇಳಿ ಸುಖಿ ಇಲ್ಲ, ಎಲ್ಲ ಸೇರಿ ಕಟ್ ಮಾಡಿಸೋದು. ನಮ್ಮ ಮಾವ ಅಂತೂ ಕಟ್ಟಿಂಗ್ ಮಾಡ್ಕೊಂಬರ್ದೇರೆ ಮಂಟಪ ಹೊತ್ತಕ್ಕೆ ಇಲ್ಲ ಅಂದಿರು. ಏನಂತ್ರಿ? ಮದುವೆ ಆಯ್ತಾ ನಿಮ್ದು? ಹಾಂ, ನಿಮ್ಗೆ ಹೇಳಿಕೆ ಬರಲಿಯಾ? ಅಪ್ಪ ಹಿಂಗೆ ಹೇಳಿದೆ ಕೊಡುಕೆ ಗಡಿ ಬಿಡಿ ಹಂಗೆ ಒಂಚೂರು ಮಿಸ್ ಆಯ್ತಾ ಕಾಂತ. ಅಲ್ಲ ನಾವೆಂತ ಕುಶೋಲ ಪರಿ ಮಾತಾಡೋಕೆ ಬಂದದ ಇಲ್ಲ? ಹಾಂ, ಎಲ್ಲಿತ್ತ ಎಪಿಸೋಡ? 3 ತಿಂಗಳಿಂದ ಬಿಗ್ ಬಾಸ್ ಕಾಂತ ಇಕ್ಕಂಡ್ರೆ ಕಾಂತ. ಇದೇ ಲಾಸ್ಟ್ ವಾರ್ನಿಂಗ್. ಇಂದಿನ ಒಂದು ಎಪಿಸೋಡ್ ಬಿಡುತ್ತೆ ನೀವು. ಯೂಟ್ಯೂಬಂಗೆ ಸಮ ದುಡ್ಡು ಮಾಡ್ಕೊಂಡು ಮದಿಯಾರೇ ಕಾಂತಲ್ಲ? ನಿಮ್ದು ಇಡೀ ಟೀಮ್ನ ಎತ್ತಕ್ಕೆ ಅನ್ಕೊಂಡಿತ, ಯಾರು ಕೈಗೆ ಸಿಕ್ಕಿಲ್ಲ, ಅದಕ್ಕೆ ನಿಮ್ಮನ್ನ ಎತ್ತಾಕೊಂಬಂದಿತ್ತ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ತುಂಬ ಆಭಾರಿ. ನೀವು 3 ಜನ ಅಂತ ಅಲ್ಲ, ಸುಮಾರಷ್ಟು ಜನ ನಂಗೆ ಕಮೆಂಟ್ ಮಾಡ್ತಾ ಇದ್ರು, ಯಾಕೆ ವೀಡಿಯೋಸ್ ಲೇಟ್, ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ, ಯಾಕೆ ಡಿಲೇ, ಬೇಗ ಹಾಕಿ, ದಿನಕ್ಕೊಂದು ಎಪಿಸೋಡ್ ಹಾಕಿ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಅವರಿಗೆಲ್ಲ ಒಂದು ಆನ್ಸರ್ ಕೊಡೋಕೆ ಇದ್ದಿತ್ತು. ನಾನು ಫುಲ್ ಟೈಮ್ ಯೂಟ್ಯೂಬರ್ ಅಲ್ಲ, ನಾನು ಜಾಬ್ ಮಾಡ್ತೆ. ಬೆಳಿಗ್ಗೆ 9 ಗಂಟೆಗೆ ಹೊರಬಪ್ಪತ್ತಿಗೆ 7-8 ಆತ. ಸೊ ಬಂದಮೇಲೆ
ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿ. ನಾನು ಯೂಶ್ವಲಿ ಬೆಂಗ್ಳೂಸ್ ವರ್ಕ್ ಮಾಡೋದು ರಾತ್ರಿ 12 ಗಂಟೆ ಆದಮೇಲೆ. ಸೊ 12 ಗಂಟೆಯಿಂದ 2-3 ಗಂಟೆವರೆಗೆ ವರ್ಕ್ ಮಾಡೋದು. ಆಮೇಲೆ ಟೀಮ್ ಅಂತ ಹೇಳ್ತಾ ಇದ್ರಿ, ಇದೇ ಟೀಮು. ಸೊ ಬೇಸಿಕಲಿ ನಾನು ಒಬ್ಬನೇ ವರ್ಕ್ ಮಾಡೋದು. ಸ್ಟೋರಿ, ಡೈಲಾಗ್ಸ್, ವಾಯ್ಸ್ ರೆಕಾರ್ಡಿಂಗ್, ಎಡಿಟಿಂಗ್, ಡ್ರಾಯಿಂಗ್, ಆ್ಯನಿಮೇಷನ್, ಅಪ್ಲೋಡಿಂಗ್ ಎಲ್ಲದೂ ನಂದೇ. ಸೊ ಕೆಲವೊಂದು ಕ್ಯಾರೆಕ್ಟರ್ಸಿಗೆ ವಾಯ್ಸ್ ಓವರ್ ಬೇರೆಯವ್ರು ಕೊಟ್ಟಿರೋ ಆಯಾ ವೀಡಿಯೋದ ಎಂಡಲ್ಲಿ ಅವ್ರಿಗೆ ಕ್ರೆಡಿಟ್ಸು ಕೊಟ್ಟಿದೆ. ಅದಷ್ಟು ಬಿಟ್ಟರೆ ಉಳಿದೆಲ್ಲದು ನಾನೇ ಮಾಡು. 2-3 ನಿಮಿಷದ ಆ್ಯನಿಮೇಷನ್ ವೀಡಿಯೋಗೆ ನನಗೆ ಏನಿಲ್ಲ ಅಂದರೂ 2 ವಾರ ಬೇಕಾಗ್ತು. ಯಾಕಂದರೆ ಆ್ಯನಿಮೇಷನ್ ನಂಗೆ ತುಂಬ ಟೈಮ್ ಇನ್ವೆಸ್ಟ್ ಆಗ್ತು. ಮತ್ತು ನಾನು ತುಂಬ ಕಾನ್ಷಿಯಸ್ ಆಗಿ ಬರೀತೆ, ಎಲ್ಲೂ ಹೆಚ್ಚು ಕೆಟ್ಟ ಪದ ಬಳಸದೆ, ಎಲ್ಲ ವಯಸ್ಸಿನ ಜನರಿಗೂ ರೀಚ್ ಆಗೋ ಥರ, ಮಕ್ಕಳು ಕಾಂಬೋ ಥರ ಸ್ವಲ್ಪ ಕಾನ್ಷಿಯಸ್ ಆಗಿ ಬರೀತೆ. ಹಂಗೆ ಹಬ್ಬಕ್ಕೆ ಟೈಮ್ ಹಿಡಿತು. ರ್ಯಾಂಡಮ್ಲಿ ಮಾತಾಡೋದಾದರೆ ನಾನು ಆರಾಮ್ಸೆ ಇನ್ನೂ ಫನ್ನಿ ಆಗಿ ಕಂಟೆಂಟ್ ಮಾಡ್ಲಿಕ್ಕೆ, ಬಟ್ ನಂಗೆ ಅದೊಂದು ಲೈನ್ ಕ್ರಾಸ್ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಒಂದು ಭಾಷೆ ಐಡೆಂಟಿಟಿ ಅದರದ್ದು ಕೆಟ್ಟ ಪದಗಳಿಂದ ಆಪಕ್ಕಾಗ. ಸೊ ಆ ಭಾಷೆಗೆ ಅದರದ್ದೇ ಬ್ಯೂಟಿ ಇತ್ತು. ಸೊ ನಾನು ಆದಷ್ಟು ಕೆಟ್ಟ ಪದ ತುಂಬ ರೇರ್ಲಿ, ಇಡೀ ನಂದು 50 ಎಪಿಸೋಡ್ ಕಂಡ್ರೆ ಎಲ್ಲೋ 3-4 ಸಲ ಕೆಟ್ಟ ಪದ ಉಪಯೋಗಿಸಿನೇನೋ. ಅದು ತುಂಬ ಹಾರ್ಷ್ ಪದಗಳಲ್ಲ. ಮತ್ತು ನೀವು ಕೇಳ್ತಾ ಇದ್ದರೆ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಆಯ್ತಂತ. ಆ್ಯಕ್ಚುಲಿ ಇಲ್ಲ. ಇನ್ನೂ ನನಗೆ ಈ ಚಾನಲ್ ರೆವೆನ್ಯೂ ಜನ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲ್ಲ. ಬಿಂಗ್ರೀಸ್ ಮಾಡೋದಕ್ಕೆ ಖುಷಿ ಇತ್ತು, ಇನ್ನೂ ಮಾಡ್ತೆ. ಬಿಂಗ್ರೀಸ್ ಸೀಸನ್ 2 ಮೇಲೆ ಆದಷ್ಟು ವರ್ಕ್ ಮಾಡ್ತೆ. ಆದರೆ ಈ ಸಲ ಒಂದು ಸ್ಮಾಲ್ ಡಿಮಾಂಡ್. ಇಷ್ಟು ದಿವಸ ನಾನು ರ್ಯಾಂಡಮ್ ಆಗಿ ಕುಂದಾಪುರ ಕನ್ನಡ ಅಂತ ಹೇಳಿ ಮಾಡ್ತಿದ್ದೆ. ಈಗ ಒಂದು ಸ್ಮಾಲ್ ಡಿಮಾಂಡ್ ಅಂತ ಅಂದರೆ ನನ್ನ ನೆಕ್ಸ್ಟ್ ಎಪಿಸೋಡ್ ಈ ಚಾನಲಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಬಿಡ್ತೆ. ನೀವು ಹೇಳೋದು ಕ್ಷಮ ಕಾಣೆ. ಬಿಂಗ್ರೀಷು ಕುಂದಾಪುರ ಕನ್ನಡದ ಫಸ್ಟ್ ಅನಿಮೇಷನ್ ಚಾನಲ್. ಇದುವರೆಗೆ ಯಾರು ಮಾಡಲೆ. 2023-24 ಸಾಲಂಗೆ ನೀವೇನಿಲ್ಲ ಅಂದ್ರೆ ಒಂದು 50 ಎಪಿಸೋಡ್ ಹಾಕಿರಿ ಅಂದರೆ ತಿಂಗ್ಳಿಗೆ 4 ಎಪಿಸೋಡ್ ಲೆಕ್ಕ. ಆ ದೃಷ್ಟಿಯಲ್ಲಿ ಕಮ್ಮಿದ್ದಾರೆ ನಿಮ್ಮದು ಸಬ್ಸ್ಕ್ರೈಬರ್ಸ್ ಅಂಕಿ ಏನು ಸುಖಿಲ್ಲ. ನಮ್ಮದೇ ತಪ್ಪನ್ನಿ. ವಿಡಿಯೋ ಕಣ್ಕೊಂಡಾಗ ಅರ್ಥ ಹಾಕೊಂಡದ್ದು ಶೇರು ಮಾಡಿದ್ದಲ್ಲ, ಅದು ಬಟನ್ ಇತ್ತಲ್ಲ ಸಬ್ಸ್ಕ್ರೈಬ್, ಅದು ಒಟ್ಟು ಡೋಲ್ಡ್ ಅಕೌಂಟ್. ಇನ್ನು ಕಾಣೆ ನಿಮ್ಗೆಲ್ಲ ಸಪೋರ್ಟ್ ಮಾಡತ್ತೆ. ನಾವು ಕುಂದಾಪುರದವ್ರು ಮನ್ಸು ಮಾಡ್ರೆ 20,000 ಸಬ್ಸ್ಕ್ರೈಬರ್ ಆಯ್ತು ನಿಮಗೆ. ಯಾರು ಮನ್ಸು ಮಾಡೋದಿಲ್ಲ ಅಷ್ಟೇ. ಗಂಟೆ ಎಷ್ಟಾಯ್ತಾ? ಗಂಟೆ 7 ಆಯ್ತು. 7 ಆಯ್ತಾ? ಆಯ್ತಣ್ಣಯ್ಯ, ನಾ ಬತ್ತೆ. ಇನ್ನು ಮನೆಗೆ ಹೋಯ್ತು ಗಂಟೆ ಬೈತಿ. ಹೊಯ್ ನಿಲ್ಲಿ ನೀ ಹಿಂಗೆ ಅಡ್ಗೋಡಿ ಮೇಲೆ ದೀಪಿಟ್ಟು ಹೋಯ್ಬಿಡಿ. ಅಯ್ಯಯ್ಯ, ಇದು ಗಣಪಾಶ ಆಯ್ತಲ್ಲ. ನೆಕ್ಸ್ಟ್ ಎಂತ ಮಾಡ್ತಾರಂತೇಳಿ ಗೊತ್ತಾಯಿಲ್ಲಲ್ಲ. ಅವ್ರೆಂಥರು ಮಾಡಲಿ, ನಾವು ಫಸ್ಟ್ ವೀಡಿಯೋ ಶೇರ್ ಮಾಡೋ.